ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕ್ಕೆ ಶರಣ್ಯ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕದ ಜಾಗೃತ ಶಕ್ತಿಪೀಠದ ಅಧಿದೇವತೆ ಮಲೆನಾಡ ಕುಲದೇವಿ ಶಿರಸಿಯ ಸಿರಿದೇವಿ ಶ್ರೀ ಮಾರಿಕಾಂಬ ಅಮ್ಮನವರ ಜಾತ್ರೆ ಅಂತ ಹೇಳಿದ್ರೆ ಅದು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಜಾತ್ರೆ ಅಂತ ಹೇಳಿ ಪ್ರಸಿದ್ಧ ಆಗಿರುವಂಥದ್ದು. 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತ್ರೆಗೆ ರಾಜ್ಯದ, ಹೊರ ರಾಜ್ಯದ, ದೇಶದ ನಾನಾ ಭಾಗಗಳಿಂದಲ್ಲದೆ ವಿದೇಶಗಳಿಂದಲೂ ಸಹಿತ ಜನ ಬರ್ತಾರೆ. ಆ ಮಾರಿಕಾಂಬೆಯ ಅಪರಂಪಾರವಾಗಿರ್ತಕ್ಕಂತಹ ಪವಾಡ, ಅದ್ಭುತವಾಗಿರ್ತಕ್ಕಂತಹ ಆಕೆಯ ಚೆಲುವು, ಅದನ್ನೆಲ್ಲವನ್ನೂ ಕೂಡ ನೋಡಿ ಆ ಭಕ್ತಿಯ ಭಾವನೆಯಿಂದ ಮಿಂದೇಳೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆ ಒಂದು ಸುದಿನ ಮತ್ತೆ ಬಂದಿದೆ. 2026ರಲ್ಲಿ ಜಾತ್ರೆ ನಡೀತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾತ್ರೆಗೆ ಸಂಬಂಧಿಸಿದ ಹಾಗೆ ಮುಹೂರ್ತವನ್ನು ಘೋಷಣೆಯನ್ನು ಮಾಡೋದಕ್ಕೆ, ಮುಹೂರ್ತ ಘೋಷಣೆ ಮಾಡೋದಕ್ಕೋಸ್ಕರವಾಗಿ ಭಾನುವಾರ ದಿವಸ 21 ಡಿಸೆಂಬರ್ 2025 ಭಾನುವಾರ ದಿವಸ ಮಧ್ಯಾಹ್ನ 3:30ಕ್ಕೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಸಭಾಮಂಟಪದಲ್ಲಿ ಬಾಬುದಾರರು, ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಸಭೆಯನ್ನು ಕರೆಯೋದಕ್ಕೆ ಈಗಾಗಲೇ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ನಿರ್ಧಾರವನ್ನು ಮಾಡಿ ಪ್ರಕಟಣೆಯನ್ನು ಹೊರಡಿಸಿದೆ. ಫಾಲ್ಗುಣ ಮಾಸದಲ್ಲಿ ನಡೆಯುವಂಥದ್ದು. ಶಿವರಾತ್ರಿ, ಮಹಾಶಿವರಾತ್ರಿ ಮುಗಿದ ನಂತರದಲ್ಲಿ ಮತ್ತು ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಜಾತ್ರೆ ನಡೆಯುವಂಥದ್ದು ಮತ್ತು ಜಾತ್ರೆಯ ಕೊನೆಯ ದಿನಕ್ಕೂ ಮತ್ತು ಯುಗಾದಿಗೂ ಸುಮಾರು 11 ದಿನಗಳ ಅಂತರ ಇರುವಂಥದ್ದು ಮೊದಲಿಂದ ಕೂಡ. ಆ ಒಂದು ದಿನಾಂಕಗಳನ್ನು ನೋಡಿ ಜಾತ್ರೆಯ ಮುಹೂರ್ತವನ್ನು ಎಲ್ಲ ಬಾಬುದಾರರು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಶಿರಸಿಯ ಎಲ್ಲ ಪ್ರಮುಖ ನಾಗರಿಕರು, ದೇವಸ್ಥಾನಕ್ಕೆ ಸಂಬಂಧಪಟ್ಟವರು, ಅರ್ಚಕವೃಂದದವರು ಎಲ್ಲರೂ ಸೇರಿ ಆ ಮುಹೂರ್ತವನ್ನು ನಿರ್ಣಯವನ್ನು ಮಾಡುತ್ತಾರೆ. ಈ ಬಾರಿ 2026ರ ಜಾತ್ರೆಯ ಸಂದರ್ಭದಲ್ಲಿ ಒಂದು ಬಹಳ ಇತಿಹಾಸದಲ್ಲೇ ಆ ರೀತಿಯ ಒಂದು ಸಂದರ್ಭ ಬಂದಿರಲಿಲ್ಲ. ಆ ರೀತಿಯ ಒಂದು ಸಂದರ್ಭ ಕೂಡ ಈಗ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆ ಒಂದು ಮುಹೂರ್ತ ನಿಗದಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಚರ್ಚೆಗಳು ಮತ್ತು ಯಾವ ರೀತಿಯ ತಾಂತ್ರಿಕವಾಗಿರ್ತಕ್ಕಂತಹ ಎಲ್ಲವನ್ನು ಕೂಡ ಈಗ ಶಿರಸಿಯ ಎಲ್ಲ ಪ್ರಮುಖರು, ಶಿರಸಿಯ ಸೀಮೆಯ ಪ್ರಮುಖರು, ಬಾಬುದಾರರು, ಬಹಳ ಮುಖ್ಯವಾಗಿ ಬಾಬುದಾರು ಜಾತ್ರೆ ನಡೆಸುವಂಥವ್ರು ಬಾಬುದಾರರು ಮತ್ತು ಅರ್ಚಕವೃಂದದವರು, ದೇವಸ್ಥಾನದ ಆಡಳಿತ ಮಂಡಳಿಗಳು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಚಿಂತನೆಯಲ್ಲಿದ್ದಾರೆ. ಹಿರಿಯ ಅರ್ಚಕರಾಗಿದ್ದಂಥವರು ಮತ್ತು ಅರುಣೋದಯ ಕಲಾನಿಕೇತನ 1947ರಲ್ಲಿ ಸ್ಥಾಪನೆಯಾದಂತಹ ಅರುಣೋದಯ ಕಲಾನಿಕೇತನ ಸಂಗೀತ ಶಾಲೆಯ ಪ್ರಾಂಶುಪಾಲರು, ಹಿರಿಯ ಗುರುಗಳು ಆಗಿರುವಂತಹ ಸಂಜೀವ್ ಪೋದ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾರಿಕಾಂಬಾ ದೇವಸ್ಥಾನದಲ್ಲಿ ನಿರಂತರವಾಗಿ ಅಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ಅನೇಕ ಜಾತ್ರೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ದೇವಿಯ ಸೇವೆಯನ್ನು ಸಲ್ಲಿಸಿದಂಥವ್ರು ಸಂಜೀವ್ ಪೋದ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರಂತೆ ಕಾರಣ. ನಮಸ್ಕಾರ ಗುರುಗಳೇ. ಇವತ್ತು ಮಾರಿಕಾಂಬಾ ದೇವಿಯ ಜಾತ್ರೆ ಅಂತ ಹೇಳಿದ್ರೆ ಅದು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು, ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದಂಥದ್ದು. ಲಕ್ಷಾಂತರ ಜನ ವರ್ಷ ಜಾತ್ರೆಗೆ, 2 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಗೆ ಜನ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಯಾವತ್ತೂ ಕಮ್ಮಿ ಆದಂಥ ಪರಿಸ್ಥಿತಿ ಇಲ್ಲ. ಆದರೆ ಈ ಬಾರಿಯ ಜಾತ್ರೆಯ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಅಂದರೆ ಜಾತ್ರೆ ನಡೆಯುವಂತಹ ಸಂದರ್ಭ ಇನ್ನು ಮುಹೂರ್ತ ನಿಗದಿ ಆಗಿಲ್ಲ. ಆದರೆ ಆ ಮುಹೂರ್ತ ನಿಗದಿ ಮಾಡುವ ಈ ವಿಚಾರ
ಘೋಷಾಕೃತಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸಣ್ಣ ಗೊಂದಲಗಳು, ಒಂದು ಜಿಜ್ಞಾಸೆ ಆರಂಭ ಆಗಿದೆ. ಯಾಕಂತಂದರೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಬಾರಿ ಚಂದ್ರಗ್ರಹಣ ಬಂದಿರುವಂಥದ್ದು. ಹಾಗಾಗಿ ಹೆಂಗೆ ಇದನ್ನು ಯಾಕಂದರೆ ಹಿಂದೂ ಧಾರ್ಮಿಕ ಪದ್ಧತಿಯ ಪ್ರಕಾರವಾಗಿ ಈ ಆಚರಣೆ ಗ್ರಹಣಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ವಿಚಾರಗಳು ಆಚರಣೆಗಳು ಇರ್ತವೆ. ಆ ಸಂದರ್ಭದಲ್ಲೇ ಜಾತ್ರೆ ಬಂದಿರೋದ್ರಿಂದ ಹೆಂಗೆ ಇದನ್ನ ಬಗೆಹರಿಸ್ಬೋದು ಹೇಗೆ ಅಂತ, ಮತ್ತೆ ಜಾತ್ರೆಗೆ ಸಂಬಂಧಪಟ್ಟಾಗ ಒಂದಿಷ್ಟು ಸಿಂಹಾವಲೋಕನ ತಾವು ಮಾಡ್ಬೋದಾ? ಅಂದಾಗಿ ಈ ವರ್ಷ ಮಾರಿಕಂಬ ದೇವಸ್ಥಾನ ಜಾತ್ರೆ ನಡೆಯುವುದಿದೆ. ಅದನ್ನು ಮುಹೂರ್ತವನ್ನು ಈ ಸರಿ ಮಾಡೋದು, ಈ ಸತಿ ಒಂದು ವಾರದಲ್ಲಿ ಮಾಡೋರಿದ್ದಾರೆ. ಸಮಸ್ಯೆ ಏನಂತಂದರೆ ಎಷ್ಟೋ ವರ್ಷದಿಂದ ಜಾತ್ರೆ ನೋಡಿದು ಬಂದರೂ ಆ ಜಾತ್ರೆ ಟೈಮಲ್ಲಿ ಗ್ರಹಣ ಬಂದಿಲ್ಲ. ಹುಣ್ಣಿಮೆ ಅಮಾವಾಸ್ಯೆಗಳೆಲ್ಲ ಬಂದು ಹೋಗಿರ್ತಾರೆ, ಆದರೆ ಗ್ರಹಣ ಬಂದಿದ್ದಿಲ್ಲ. ಅಂದರೆ ಯಾಕಂದರೆ ಜಾತ್ರೆ ನಡೆದ ಟೈಮ್ನಲ್ಲಿ, ಜಾತ್ರೆ ಹಿಂದಿನ ದಿವಸ ಇರ್ಬೋದು, ಜಾತ್ರೆ ಮುಗಿಯೋದ್ರೊಳಗಿರ್ಬೋದು, ನಾವು ಜಾತ್ರೆ ನಡೆದ ಟೈಮ್ನಲ್ಲಿ ಹೋಳಿ ಹುಣ್ಣಿ ಬಂದೇ ಬರ್ತದೆ. ಅದು ಕ್ರಮ. ಯಾಕಂದರೆ ಇಲ್ಲಿ ಜಾತ್ರೆ ಇದ್ದ ವರ್ಷ ಹೋಳಿ ಹುಣ್ಣಿ ಇರೋದಿಲ್ಲ, ಹೋಳಿ ಹುಣ್ಣಿ ಇದ್ದ ವರ್ಷ ಜಾತ್ರೆ ಇರೋದಿಲ್ಲ. ಹಾಗಾಗಿ 2 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಗೆ ಈ ವರ್ಷದ ಗ್ರಹಣ ಬಂದ್ಬಿಟ್ಟಿದೆ. ಅಂದರೆ ಇಷ್ಟು ವರ್ಷದಲ್ಲಿ ಎಷ್ಟು ಜಾತ್ರೆಯನ್ನು ನೋಡಿದ್ದೀರಿ ಇದರಲ್ಲಿ? ನಾನು ಈಗ ನನಗೆ 84 ವಯಸ್ಸೀಗ. ಆದರೆ ನಾನು ಸಣ್ಣಕ್ಕೆ ಸಾಧಾರಣ ನನ್ನ ತಿಳುವಳಿಕೆ ಒಂದು 12 ವರ್ಷದಿಂದಲೂ ನಾನು ವಯಸ್ಸಿಗೆ ನಾನು ಮಾರಿಕಂಬ ದೇವಿಯ ಪೂಜಾವನ್ನು ನಮ್ಮ ದೊಡ್ಡಪ್ಪ ಅಂದರೆ ಸಾಕು ತಂದೆಯರ ಜೊತೆಗೆ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಈ ಜಾತ್ರೆ ಟೈಮಲ್ಲಿ ಗ್ರಹಣ ಬಂದಿದ್ದೇ ಇಲ್ಲ. ಹೋಳಿ ಹುಣ್ಣಿ ಬಂದಿದೆ, ಆವಾಗ ಜಾತ್ರೆ ಹಿಂದಿನ ದಿವಸನೂ ಬಂದಿದೆ, ಜಾತ್ರೆ ಮುಗಿದಲ್ಲೂ ಬಂದಿದೆ, ಜಾತ್ರೆ ಮಧ್ಯಂತಂತೂ ಯಾವಾಗಲೂ ಬರ್ತಾನೆ ಇರ್ತದೆ. ಹಾಗಾಗಿ ಒಂದು ಮಿತಿಯ ಬಂದಿರ್ತದೆ ಸಹಜವಾಗಿ. ಆದರೆ ಈ ಸರಿ ಬಂದಿದ್ದಂದರೆ ಮುಕ್ತಾಯ ಟೈಮಲ್ಲಿ ಹಿಂದಿನ ದಿವಸ ಬಂದುಬಿಟ್ಟಿದೆ. ಒಂದು ದಿವಸ ದಾಟಿದ್ರು ಮುಗಿದೋಗ್ಬಿಟ್ಟಿತ್ತು. ದೇವರನ್ನು ಕರೀತಾರೆ. ಎಲ್ಲ ನವಗ್ರಹಗಳು, ಸೂರ್ಯ ಚಂದ್ರ ಪ್ರತಿಯೊಂದು ಕೂಡ ಭಗವಂತಂದೇ. ಆ ಗ್ರಹಣಗಳು ನಡೆಯೋದು, ಎಲ್ಲವೂ ನಡೆಯೋದು ಭಗವಂತನ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ನವಗ್ರಹಗಳು ಕೂಡ ಆ ಭಗವಂತನ ಒಂದು ಇದರಲ್ಲೇ ಇರುವಂಥವು. ಹಾಗಾಗಿ ಈ ಗ್ರಹಣ ಬಂದಂಥ ಸಂದರ್ಭದಲ್ಲಿ ಈಗ ಯಾಕಂದ್ರೆ ಜಾತ್ರೆ ಅಂತೂ ನಿಲ್ಲಿಸೋದಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಜಾತ್ರೆ ನಡಿಲೇಬೇಕು. 2 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ, 2 ವರ್ಷ ಸತತವಾಗಿ ಕಾಯ್ತಾ ಇರ್ತಾರೆ. ಶಿರ್ಸಿ ಜಾತ್ರೆ ಯಾವಾಗ ಬರ್ತದೆ ಅಂಥೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ ಶಿರ್ಸಿಯವರಿಗೆ. ಹಾಗಾಗಿ ಇಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಇದನ್ನು ಭಾಳ ಇದರಿಂದ, ಯಾಕಂದರೆ ಒಂದು ನಾನು ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶಿರ್ಸಿ ಜಾತ್ರೆಯ ಮುಹೂರ್ತ ನಿರ್ಣಯ ಮಾಡೋದು ಕೂಡ ಪುಷ್ಯ ಮಾಸದಲ್ಲಿ ಮಾಡೋದು ಅಂತಿದೆ. ಯಾವಾಗಲೂ ಪುಷ್ಯ ಮಾಸದಲ್ಲಿ ಜಾತ್ರೆಯ ಮುಹೂರ್ತವನ್ನು ನಿಗದಿ ಮಾಡ್ತಾರೆ. ಅಂದರೆ ಫಾಲ್ಗುಣ ಮಾಸದಲ್ಲಿ ಜಾತ್ರೆ ನಡೆಯುವಂಥದ್ದು. ಆ ಪುಷ್ಯ ಮಾಸದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂಥ ದಿನವನ್ನು ಎಲ್ಲರೂ ಪ್ರಮುಖರು ಸೇರಿ ನಿರ್ಣಯ ಮಾಡ್ತಾರೆ. ಅದಕ್ಕಿಂತ ಮೊದಲು ಯಾರ್ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲರೂ ಅದನ್ನು ನಿರ್ಣಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇಷ್ಟು ನಿಧಾನಕ್ಕಿಂತ ಇಷ್ಟು ಜಾತ್ರೆ ಅಂಥದ್ದು ಖಂಡಿತವಾಗಿಯೂ ಮಾಡಬಾರದು. ಯಾಕಂದರೆ ಶತಶತಮಾನಗಳಿಂದ ಒಂದು ಹಾದಿಯಲ್ಲಿ ನಡ್ಕೊಂಡು ಬಂದಿದೆ. ಹಿಂಗೆ ಮಾಡಬೇಕು, ಇದೇ ರೀತಿ ನಡಿಬೇಕು ಅನ್ನುವಂಥದ್ದು ಒಂದಿಷ್ಟು ಪದ್ಧತಿಗಳಿದ್ದಾವೆ. ಅದನ್ನು ಮೀರಿ ಯಾರು ಕೂಡ ಇದು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬಾರ್ದು ಅನ್ನುವಂಥದ್ದು ನಮ್ಮ ಅರಿಕೆ. ಎಲ್ಲವೂ ಕೂಡ ಊರಿನ ಎಲ್ಲ ನಮ್ಮ ದೇವಸ್ಥಾನದ ಭಾಳ ಮುಖ್ಯವಾಗಿರ್ತಕ್ಕಂಥ ಬಾಬುದಾರರು, ಎಲ್ಲ ಮುಖ್ಯಸ್ಥರು, ಅದರಲ್ಲಿ ನಮ್ಮ ಸಂಜೀವ್ ಪೋದ್ದಾರವರು ಕೂಡ ಬಾಬುದಾರ ಕುಟುಂಬದವರೇ. ಅರ್ಚಕ ಕುಟುಂಬ ಕೂಡ ಒಂದು ಬಾಬುದಾರ ಕುಟುಂಬನೇ ಆಗಿರ್ತದೆ. ಹಾಗಾಗಿ ಎಲ್ಲ ಬಾಬುದಾರರು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಅರ್ಚಕರೊಂದದವರು, ಆಮೇಲೆ ಸಿಬ್ಬಂದಿ ವರ್ಗದವರು, ಈ ಎಲ್ಲ ಹಿರಿಯ ನಾಗರಿಕರು, ಶಿರ್ಸಿಯ ಎಲ್ಲ ನಾಗರಿಕರು, ಜಾತ್ರೆಗೆ ಸಂಬಂಧಪಟ್ಟಂತಹ ಎಲ್ಲ ಬೇರೆ ಬೇರೆ, ಯಾಕಂದರೆ ಎಲ್ಲ ಬೇರೆ ಬೇರೆ ಬಾಬುದಾರ ಕುಟುಂಬಗಳೆಲ್ಲವೂ ಸೇರಿ ಎಲ್ಲರಿಗೂ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯ ಮೂಲಕ ಇವತ್ತಿನ ತನಕ ಕೂಡ ಜಾತ್ರೆ ಅತ್ಯಂತ ಸಾಂಗವಾಗಿ ನಡ್ಕೊಂಡು ಬಂದಿರುವಂಥದ್ದು. ಯಾರಿಗೂ ಯಾರು ಇಂಥದ್ದು ಮಾಡುವಂತ ಹೇಳ್ಬೇಕಂತಿಲ್ಲ. ಎಲ್ಲ ಅವರಾಗೆ ಬರ್ತಾರೆ, ಅವರಾಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದ ಹಾಗೆ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು. ಹಾಗಾಗಿ ಶಿರ್ಸಿ ಜಾತ್ರೆ ಇವತ್ತು ಈ ಮಟ್ಟಿಗಿನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿರುವಂಥದ್ದು. ಹಾಗಾಗಿ ಆ ಸಂದರ್ಭ ಬಂದಾಗ ಎಲ್ಲವೂ ಆ ತಾಯಿಯ ಮಕ್ಕಳಾಗಿ ಅವಳ ಅಡಿಯಲ್ಲಿ ಒಂದಾಗಿ ಭಾಳ ವಿಶೇಷವಾಗಿ ತಾಯಿಯ ಮದುವೆಯನ್ನು, ಕಲ್ಯಾಣವನ್ನು ನೆರವೇರಿಸುವಂಥದ್ದು ಭಕ್ತರಿಗೆ ಒಂದು ಸೌಭಾಗ್ಯ. ಅದು ನಾನು ಅನೇಕ ಜಾತ್ರೆಗಳಲ್ಲಿ
ನಾನು ಅತ್ಯಂತ ಹತ್ತಿರದಿಂದ ಅಮ್ಮನವರ ಜಾತ್ರೆಯ ವೈಭವವನ್ನು ವರದಿ ಮಾಡಿದ್ದು ಕೂಡ ಆ ಒಂದು ಅವಕಾಶವನ್ನು ಅಮ್ಮನವರು ನಮಗೆ ಒದಗಿಸಿಕೊಟ್ಟು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಈ ಸಲ 2026ರ ಜಾತ್ರೆ ಅತ್ಯಂತ ವೈಭವಿತವಾಗಿ ಅತ್ಯಂತ ಸಾಂಗವಾಗಿ ಎಲ್ಲರಿಗೂ ಆ ದೇವಿಯ ದರ್ಶನ ದೊರಕುವ ಹಾಗೆ ಆಗಲಿ, ಅಮ್ಮನವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮಸ್ಕಾರ.